ರಾಮು ಒಂದು ಸಣ್ಣ ಹಳ್ಳಿ ರೈತ. ಅವನು ದಿನವೂ ಬೆಳಗ್ಗೆ ಎದ್ದು ಹೊಲಕ್ಕೆ ಹೋಗಿ ಕೆಲಸ ಮಾಡುತ್ತಿದ್ದ. ಆದರೆ ಕಳೆದ 3 ವರ್ಷಗಳಿಂದ ಮಳೆ ಇಲ್ಲದೆ ಬಿತ್ತನೆ ಮಣ್ಣಲ್ಲೇ ಕರಗಿ ಹೋಗುತ್ತಿತ್ತು. ಎಲ್ಲ ಹತ್ತಿರದವರು ನಗರಕ್ಕೆ ಹೋಗಿ ಕೆಲಸಕ್ಕೆ ಸೇರಿದ್ದಾರೆ. ರಾಮು ಮಾತ್ರ ಹೋಗಲೇ ಇಲ್ಲ. ಒಂದು ರಾತ್ರಿ ತಾಯಿ ನೆನಪಾಗಿ ರಾಮ ಹೊಲದ ನಡುವೆ ಕುಳಿತು, ಈ ಮಣ್ಣು ಏನು ಹೇಳ್ತತ್ತು, ಅಯ್ಯೋ ಅಂತ ಕಣ್ಣೀರಿಟ್ಟ. ಆಗ ಗಾಳಿ ಬಲವಾಗಿ ಬೀಸಿತು. ಆಶ್ಚರ್ಯ! ಹೊಲದ ಮಧ್ಯೆ ಒಂದು ಹಳೇ ಬೆರಳಿ ಬೆರಕಿದ ಕುಳಿಯ ತಳದಲ್ಲಿ ಒಂದು ಬಣ್ಣದ ಗಿಲ್ಲು ದೊರೆಯಿತು. ಅದು ರಾಮು ಬಾಲಕನಾಗಿದ್ದಾಗ ತಾಯಿ ಕಳಿಸಿದ ಪವಾಡದ ಗಿಲ್ಲು. ರಾಮು ಅದನ್ನು ಕೈಯಲ್ಲಿ ಹಿಡಿದು ಮಣ್ಣಿಗೆ ಹಾರಿಸಿಕೊಂಡ. ಈ ಸಲ ನನಗೆ ನಂಬಿಕೆ ಇದೆ, ನೀನು ನನಗೆ ಬೆಂಬಲ ನೀಡ್ತೀಯಾ ಎಂದು ಕೇಳಿದ. ಆ ವರ್ಷ ವಿಕಾರಿಯಾಗಿ ಮಳೆ ಬಂದು ಬಿತ್ತನೆ ಚೆಂದದಾಗಿ ಬೆಳೆಯಾಗಿ ಬಿಟ್ಟಿತು. ಸುತ್ತಮುತ್ತದವರೆಲ್ಲರೂ ಹಿಂದಿರುಗಿ ರಾಮು ಹೋಲಿದಂತೆ ಕೃಷಿ ಆರಂಭಿಸಿದರು.